ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ. ಸ್ನೇಹಿತರೆ, ನೋಡಿ ನನ್ನ ಮಗ ಈ ಬಸ್ ಚೆನ್ನಾಗಿದೆಯಾ ಅಂತ ಕೇಳ್ತಾವನೆ. ಚೆನ್ನಾಗೈತಾ ಇಲ್ವಾ ಹೇಳ್ಬಿಡಿ ಸ್ನೇಹಿತರೆ. ಹೇಳ್ಬಿಡು ಗಿರಿ, ನೀನೊಂದ್ಸಲ ಕೇಳಿಬಿಡು ಚೆನ್ನಾಗೈತೆ. ಓಕೆ, ಚೆನ್ನಾಗಿದೆಯಾ ಇಲ್ವಾ ಕಾಮೆಂಟ್ ಮಾಡಿ ಸ್ನೇಹಿತರೆ. ಈಗ ನಾನು RCB ವರ್ಸಸ್ GT ಮ್ಯಾಚ್ ಇದೆಯಲ್ಲ, ಮ್ಯಾಚ್ನ ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತ 7:15 ಸರಿಯಾಗಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ. ಈ ಒಂದು ಮ್ಯಾಚ್ನ ಅನಾಲಿಸಿಸ್ ನೋಡೋದಾದ್ರೆ RCB ವರ್ಸಸ್ GTಯಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಅಬ್ಸಲ್ಯೂಟ್ಲಿ RCB ಕಡೆಗೇನೆ ಗೆಲುವಿನ ಓಟ ಜಾಸ್ತಿ ಇದೆ, ಗೆಲುವಿನ ಸಾಧ್ಯತೆ ಜಾಸ್ತಿ ಇದೆ RCB ಕಡೆ ಇವತ್ತು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 200 to 210 ಇನ್ IPL. ಇವತ್ತು ಪಕ್ಕಾ ಹೈ ಸ್ಕೋರಿಂಗ್ ಗೇಮ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ನಮ್ಮ RCB ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಬ್ಯಾಟಿಂಗ್ ತಗೊಳೋದ್ರಿಂದ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಮಿನಿಮಮ್ ಅಂದ್ರೆ 250 ಹೊಡಿಬೇಕು. ಆ ಎಬಿಲಿಟಿ ನಮ್ಮ RCBಗೆ ಇದೆ, 250 ಹೊಡೆಯೋ ಎಬಿಲಿಟಿ. ಅಷ್ಟು ಹೊಡೆದ್ರೆ ನೋಡಿ ಪಕ್ಕಾ ವಿನ್ ಆಗಬಹುದು. ಇರಲಿ, 250 ಯಾಕೆ, 300 ಹೊಡಿಲಿ ಬಿಡ್ರಿ. ಒಂದು ಸ್ಕೋರು ರೆಕಾರ್ಡ್ ಆಗಿಬಿಡುತ್ತೆ 300 ಹೊಡೆದ್ರೆ. ಸ್ನೇಹಿತರೆ ನೋಡಿ, ಈ ಮೊಟ್ಟ ಮೊದಲನೇ ಬಾರಿಗೆ ನನಗೆ ಹೇಳೋದೇನಪ್ಪ ಅಂದರೆ, ಈ RCBಯ ಸ್ಕ್ವಾಡು ಮತ್ತು ಗುಜರಾತ್ನ ಸ್ಕ್ವಾಡ್ ಯಾವ ಥರ ಇದೆ. RCBಯಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಚೆನ್ನಾಗಿ ಆಡಬೇಕು. 2 ಮ್ಯಾಚಿಂದ ಚೆನ್ನಾಗಿ ಆಡಿದ್ದಾರೆ, ಅಬೌವ್ 50ನೇ ಹೊಡೆದಿದ್ದಾರೆ. ಇವತ್ತು ಕೂಡ ಚೆನ್ನಾಗಿ ಆಡ್ಬೋದು ಅಂತ ನಾನು ಅಂದ್ಕೊತೀನಿ. ಆದಷ್ಟು ಇನ್ನೂ ಸ್ಪೀಡಾಗಿ ಆಡಬೇಕು. ಅವರ ಬ್ಯಾಟಿಂಗ್ ಸ್ಪೀಡು ಚೆನ್ನಾಗಿ ಇರಬೇಕು. 2 ಮ್ಯಾಚಲ್ಲಿ ಅಬೌವ್ 50 ಅಲ್ಲ, ಒಂದು ಮ್ಯಾಚಿಗೆ 31 ಹೊಡೆದ್ರು, ಇನ್ನೊಂದು ಮ್ಯಾಚಿಗೆ ಅಬೌವ್ 50 ಹೊಡೆದಿದ್ದಾರೆ. ಬ್ಯಾಟಿಂಗು ನಿಧಾನಗತಿಯ ಬ್ಯಾಟಿಂಗ್ ಆಗಬಾರ್ದು, ಇವತ್ತು ಸ್ಪೀಡಾಗಿ ಆಡಬೇಕು. ಗಿಂಕರ್ ರೋಲ್ ಎಲ್ಲ ಬೇಕಿಲ್ಲ, ಚೆನ್ನಾಗಿ ಹೊಡಿತಾ ಇರಬೇಕಷ್ಟೇ. ಮತ್ತು ರಜತ್ ಪಟ್ಟಿದಾರ್ ಅಣ್ಣ, ನೀವು ಜಾಸ್ತಿ ಕ್ಯಾಚ್ ಕೊಡಬೇಡ್ರಣ್ಣ, ಎಲ್ಲ ಟೈಮಾಗೂ ಕ್ಯಾಚ್ ಬಿಡಲ್ಲಣ್ಣ. CSK ಅವರೇನ ಬಿಟ್ಟುಬಿಟ್ರು ಅಂತ ಹೇಳಿಬಿಟ್ಟು ಗುಜರಾತ್ ಅವರು ಬಿಡ್ತಾರೆ ಅಂದ್ಕೋಬೇಡಿ. ಈ ಕ್ಯಾಚ್ ಕೊಡ್ದಿರ ಚೆನ್ನಾಗಿ ಬೀಸಾಡಿದ್ರೆ ರಜತ್ ಪಟ್ಟಿದಾರ್ ಇಸ್ ದ ವೆರಿ ಗುಡ್ ಕ್ಯಾಪ್ಟನ್ ನಂಗೆ ಅನಿಸುತ್ತೆ. ಅವಾಗ ಒಂದು 3-4 ಕ್ಯಾಚ್ ಬಿಟ್ಬಿಟ್ರು ಚೆನ್ನೈ ಅವರು. ಆಗಲೇ ನನಗೆ ಅನ್ನಿಸ್ತು, ಏನೋ ರಜತ್ ಪಟ್ಟಿದಾರ್ ಅವ್ರಿಗೆ ಲಕ್ಕು ಇವ್ರ ಕಡೆ ತಿರುಗ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಅದೇ ಥರನೇ ಆಯಿತು ಬಿಡಿ. CSK ಮೇಲೆ 17 ವರ್ಷದಿಂದ ಗೆಲ್ಲದೇ ಇದ್ದಂತಹ ಮ್ಯಾಚನ್ನು ಚೇಪಾಕ್ ಸ್ಟೇಡಿಯಮ್ಮಲ್ಲಿ ಗೆದ್ದು ಬಂದಿದ್ದು ಅದು ರಜತ್ ಪಟ್ಟಿದಾರ್ ನಾಯಕತ್ವದಲ್ಲಿ. ಆಮೇಲೆ ಫಿಲ್ ಸಾಲ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ. ಅವರು ಡಮಾಲ್ ಡಿಮಿಲ್ ಆಟಗಾರರೇ. ಅವರು ಕಲ್ಕತ್ತಾದಲ್ಲಿ ಆಡಬೇಕಾದ್ರೂ ಕೂಡ ಅದೇ ಥರನೇ ಆಡಿದರು. RCBಲೂ ಅದೇ ಥರ ಆಡ್ತಾ ಇದ್ದಾರೆ. ಅವರು ಸುಮಾರು ಒಂದು 10 ಓವರ್ವರೆಗೂ ಫಿಲ್ ಸಾಲ್ಟ್ ಇದ್ಬಿಟ್ರು ಅಂದರೆ ಗ್ಯಾರಂಟಿ 100 ಮಾಡ್ತಾರೆ. ಮತ್ತು ಗೆಲುವು ನಮ್ಮದೇ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ದೇವದತ್ ಪಡಿಕ್ಕಲ್ DDP ಅಂತ ಏನಂತಾರೆ, ದೇವದತ್ ಪಡಿಕ್ಕಲ್ ಅವರು ಅಗ್ರೆಸಿವ್ ಇಂಟೆಂಟ್ ತೋರಿಸ್ತಾ ಇದ್ದಾರೆ. ಅದು ಒಳ್ಳೆಯದೇ, ತೋರಿಸ್ತಾ ಇರೋದು ಒಳ್ಳೆಯದೇ. ಮತ್ತು ಅವರು ಇನ್ನೂ ಚೆನ್ನಾಗಿ ಆಡಬೇಕು. ಈ ಹಿಂದೆ ರಾಜಸ್ಥಾನಲ್ಲಾಗಿರ್ಬೋದು ಮತ್ತು ಗುಜರಾತಲ್ಲಿ ಅಂದ್ಕೊತೀನಿ ಮತ್ತೆ ಇದ್ದಿದ್ದು, ಅದರಲ್ಲಿ ಅಷ್ಟು ಚೆನ್ನಾಗೇನು ಅವರ ಬ್ಯಾಟಿಂಗ್ ಆಡಿರಲಿಲ್ಲ. ಗುಜರಾತಲ್ಲಿ ಅಷ್ಟಿನ ಗೊತ್ತಿಲ್ಲ, ಈ ಮುಂಚೆ ಆಡಿದ್ದವರು ಅದು ಆಡಿರಲಿಲ್ಲ. ಸೊ ಈ ಸಲ ಆ ಥರ ಆಗಬಾರ್ದು ಅಂತ ನಾನು ಅಂದ್ಕೊತೀನಿ ಸ್ನೇಹಿತರೆ. ಅದಾದಮೇಲೆ ಲ್ಯಾಮ್ ಲಿವಿಂಗ್ಸ್ಟೋನ್ ಅವರು, ಇವರಿಗೆ ಅಷ್ಟು ಚಾನ್ಸ್ ಸಿಕ್ಕಿಲ್ಲ ಅಂದ್ಕೊತೀನಿ. ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲಿ ಸ್ವಲ್ಪ ಪ್ರಮಾಣದ ಅವಕಾಶ ಸಿಕ್ಕಿದೆ, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅಷ್ಟು ಅವಕಾಶ ಸಿಗಲಿ. ಮತ್ತು ಟೀಮ್ ಡೇವಿಡ್ ಅವರು ಏನು ಅಂತ ಹೇಳಿಬಿಟ್ಟು ಲಾಸ್ಟ್ ಮ್ಯಾಚಲ್ಲಿ ಪ್ರೂವ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ಅಷ್ಟಿಲ್ಲದೆ ಮುಂಬೈಯಿಂದ ವಿಲ್ ಜಾಕ್ಸ್ನ ಬಿಟ್ಕೊಟ್ಟು ಇವ್ರನ್ನ ತೊಗೊಂಡಿಲ್ಲ ರೀ ಟೀಮ್ ಡೇವಿಡ್ ಅವ್ರನ್ನ. ಮತ್ತು ಕೃಣಾಲ್ ಪಾಂಡ್ಯ ಅವರು ರೋಲನ್ನು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ಏನ
ಹಾಂ ಸರಿ. ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಅವರ ಒಂದು ರೋಲನ್ನು ಅವರು ಕೂಡ ನಿಭಾಯಿಸ್ತಾ ಇದ್ದಾರೆ. ಮತ್ತು ಜಾಶ್ ಹಜೆಲ್ವುಡ್ ಅವರು ಕೂಡ ತುಂಬ ಚೆನ್ನಾಗಿ ಅವ್ರ ರೋಲನ್ನು ನಿಭಾಯಿಸ್ತಾ ಇದ್ದಾರೆ. ಯಶ್ ದಯಾಳ್ ಅವರು ಕೂಡ ತೀರಾ ಏನಂತ ಎಕ್ಸ್ಪೆನ್ಸಿವ್ ಆಗಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ರೊಮ್ಯಾರಿಯೋ ಶೆಫರ್ಡ್ ಇವ್ರಿಗೆ ಅವಕಾಶ ಕೊಡ್ತಾರಾ ಅನ್ನೋದೇ ಒಂದು ದೊಡ್ಡ ಸುದ್ದಿ ಆಗಿದೆ. ಅವ್ರಿಗೂ ಕೂಡ ಅವಕಾಶ ಕೊಡಬೇಕು. ಒಳ್ಳೆ ಬಿಗ್ ಹಿಟ್ಟರ್ ಆ್ಯಂಡ್ ಬೌಲರ್ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಮತ್ತು ಜೇಕಬ್ ಬೆಥೆಲ್ ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮ್ಯಾನ್ ಅಂತ ಕೇಳಪಟ್ಟಿದ್ದೀವಿ, ಆದರೆ ಅವರು ಬ್ಯಾಟಿಂಗ್ ನೋಡೋಕ್ಕಿಂತ ಅವಕಾಶ ಸಿಕ್ಕಿಲ್ಲ. ಮುಂದೊಂದು ದಿನ ಕೊಡ್ಬೋದು. ಬಟ್ RCB ಟೀಮ್ ಚೆನ್ನಾಗಿದೆ. ಗುಜರಾತ್ ಕಡೆ ಬರೋದಾದರೆ ಒಂದು 4 ಜನ ಎತ್ತಿ ಬಿಡ್ಬೇಕ್ರಿ ಸ್ಟಾರ್ಟಿಂಗ್ಗೆ. ಯಾರ್ಯಾರನ್ನ ಅಂದರೆ ಗಿಲ್ಲು, ಬಟ್ಲರು, ಸಾಯಿ ಸುದರ್ಶನ್ನು ಮತ್ತು ರುದರ್ಫೋರ್ಡ್ ಇವ್ರನ್ನ ಎತ್ತಿ ಬಿಡಬೇಕು. ನಮ್ಮದೇನೆ ಮ್ಯಾಚು ನೋಡಿ. ಶುಭನ್ ಗಿಲ್ ಅವರು ಫಾರ್ಮಲ್ಲಂತೂ ಇದ್ದಾರೆ. ಬಟ್ಲರ್ ಅವರು ಕೂಡ ಫಾರ್ಮಿಗೆ ಮರಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ತುಂಬ ಒಳ್ಳೆ ಫಾರ್ಮಲ್ಲಿರೋದು ಅಂದರೆ ಸಾಯಿ ಸುದರ್ಶನ್, ವೆರಿ ಗುಡ್ ಫಾರ್ಮ್. ಮತ್ತು ಶಾರುಖ್ ಖಾನ್ ಅವರು ತಮಿಳ್ನಾಡಿನ ಪ್ಲೇಯರ್, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಅಂತಂದ್ರೇನು, ತುಂಬ 50ಗಳು 100ಗಳೇನು ಹೊಡೆದಿಲ್ಲ. ಬಿಗ್ ಹಿಟ್ಟರು ಶಾರುಖ್ ಖಾನು, ಅವರಿಗೆ ಅವಕಾಶ ಸಿಗೋದೇ ಅಂಥ ಟೈಮಲ್ಲಿ ಸಿಗುತ್ತೆ. ಬಿಗ್ ಹಿಟ್ ಹೊಡಿಯೋಕ್ಕೆ ಹೋಗಿ ಔಟ್ ಆಗ್ತಾರೆ, ಈ ಥರ ಆಗ್ತದೆ. ಬಟ್ ಬಿಗ್ ಹಿಟ್ಟರ್ ಅಂತ ಯಾವುದೇ ಮಾತಿಲ್ಲ, ಬಿಗ್ ಹಿಟ್ಟರ್ ಅನ್ನೋದು ಮಾತ್ರ ಯಾವುದೇ ಮಾತಿಲ್ಲ, ಅದಂತೂ ನಿಜ. ಮತ್ತು ರುದರ್ಫೋರ್ಡ್ ಇವರು ಒಳ್ಳೆ ಬ್ಯಾಟ್ಸ್ಮನ್ನೇ ರೀ, ಆದರೆ ಇವ್ರನ್ನ ಅವ್ರದ್ದೊಂದು ವೀಕ್ನೆಸ್ ಗೊತ್ತಾಗಿದೆ ಈಗಾಗಲೇ. ಪಂಜಾಬ್ ಮೇಲೆ ಅವರು ಯಾವ ರೀತಿ ಆಡಿದ್ರು ಅಂತ ಒಂದು 2 ಓವರ್ ಅವರು ಕಂಟ್ರೋಲ್ ಆಗಿಬಿಟ್ರು. ಯಾರಿಗೆ? ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೆ. RCBಯ ಎಕ್ಸ್ ಪ್ಲೇಯರ್ ಇದ್ದಾರಲ್ಲ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೆ ತುಂಬಾ ಕಂಟ್ರೋಲ್ ಆಗಿಬಿಟ್ರು. ವೈಡ್ ಯಾರ್ಕಾರ್ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡಿಬಿಟ್ರು. ಅದಕ್ಕೆ ಮುಂಚೆ ಚೆನ್ನಾಗಿ ಬಾರಿಸ್ತಾ ಇದ್ರು, ಅದರಿಂದಲೇ ಮ್ಯಾಚು ಅವತ್ತ ಪಂಜಾಬ್ ಗೆಲ್ತು ಅಂತಂದ್ರೂ ಕೂಡ ತಪ್ಪಿಲ್ಲ. ಅಷ್ಟು ಚೆನ್ನಾಗಿ ಆಡಿದ್ರು. ಆ ಒಂದು ಏನಿದೆ, ಆ ಒಂದು ಮಿಸ್ಟೇಕ್ ಏನಿದೆ ಅವ್ರು ಮಾಡಿದ್ದು, ಆ ಅವಕಾಶವನ್ನು ನಮ್ಮ RCBನೂ ಬಳಸ್ಕೋಬೇಕು ಅವರು ಬ್ಯಾಟಿಂಗ್ಗೆ ಬಂದಾಗ. ಮತ್ತು ರಾಹುಲ್ ತೇವಾಟಿಯಾ ಇಸ್ ದ ವೆರಿ ಗುಡ್ ಬ್ಯಾಟ್ಸ್ಮ್ಯಾನ್. ನೋಡಿ ಲಾಸ್ಟ್ ಟೈಮು ಪಂಜಾಬ್ ಮೇಲೆ ಅನ್ಕೋತೀನಿ, ಇವರು ರಾಜಸ್ಥಾನಲ್ಲಿದ್ದರು ಅವಾಗ. ಆ ಪಂಜಾಬಲ್ಲಿ 2020ರಲ್ಲಿ 5 ಬಾಲ್ಗೆ 5 ಸಿಕ್ಸ್ ಹೊಡೆದಿದ್ರು. ಅಷ್ಟು ಕೇಪಬಿಲಿಟಿ ಇರೋ ಅಂಥ ರಾಹುಲ್ ತೇವಾಟಿಯಾ. ಮತ್ತು ಅದೇ ಪಂಜಾಬ್ ಮೇಲೇ ಏನಿತ್ತು ಅಂದರೆ 2 ಬಾಲ್ಗೆ 12 ರನ್ ಬೇಕಿತ್ತು, 2 ಸಿಕ್ಸ್ ಹೊಡೆದು ಗೆಲ್ಲಿಸಿದ್ರು. ಈ ರೀತಿಯಾಗೆಲ್ಲ ಇತ್ತು. ಮತ್ತು ರಶೀದ್ ಖಾನ್ ಅವ್ರಿಗೂ ಕೂಡ ಡಮಾಲ್ ಡಿಮಿಲ್ ಅಂತ ಬಾರಿಸ್ತಾವ್ರೆ ಈಗ. ಮೊದಲಿದ್ದಂಥ ರಶೀದ್ ಖಾನು, ಮೊದಲಿದ್ದಂಥ ಅವರು ಬೌಲಿಂಗ್ ಯಾವ ಥರ ಅಂತ ಎಲ್ಲ ತಿಳ್ಕೊಂಬಿಟ್ರು ಬ್ಯಾಟ್ಸ್ಮನ್ಗಳು ಕೂಡ. ಅವ್ರಿಗೂ ಕೂಡ ಚೆನ್ನಾಗಿ ಬಾರಿಸ್ತಾವ್ರೆ. ಮತ್ತು ರಬಾಡ ಇದ್ದಾರೆ ಇವ್ರ ಕಡೆ. ರಬಾಡ ಇಸ್ ದ ವೆರಿ ಗುಡ್ ಬೌಲರ್, ಮತ್ತು ಸುಮಾರಾಗಿ ಬ್ಯಾಟಿಂಗು ಆಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವರು ಒಂದು ಮಾತನ್ನು ಹೊರ ಹಾಕಿದ್ರು, ಕ್ರಿಕೆಟನ್ನು ಕ್ರಿಕೆಟ್ ಅಂತ ಇಡಬೇಡಿ, ಬ್ಯಾಟ್ಸ್ಮ್ಯಾನ್ ಅಂತ ಇಟ್ಬಿಡ್ರಿ ಆ ಒಂದು ಕ್ರೀಡೆ ಹೆಸರನ್ನು. ಯಾಕಂದರೆ ಫುಲ್ ಆಫ್ ಬ್ಯಾಟ್ಸ್ಮ್ಯಾನ್ಗಳು ಫೇವರಾಗಿ ಎಲ್ಲ ಮಾಡ್ತಾ ಇದ್ದಾರೆ, ಬೌಲರ್ಗಳು ಫೇವರಾಗಿ ಏನೂ ಮಾಡ್ತಾ ಇಲ್ಲ. ಆ ಒಂದು ಅಸಮಾಧಾನವನ್ನು ಹೊರಗಾಕಿದ್ರು. ಚೆನ್ನಾಗಿ ಆಡ್ತಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಸಾಯಿ ಕಿಶೋರ್ ಇದ್ದಾರೆ, ಓಕೆ, ಸೂಪರ್ ಆಲ್ರೌಂಡರ್. ಮತ್ತು ಸಿರಾಜಣ್ಣ, ನಮ್ಮ XRCB ಪ್ಲೇಯರ್ ಸಿರಾಜಣ್ಣ ಇವತ್ತು RCB ವಿರುದ್ಧ ಏನು ಮಾಡ್ತಾರೆ ನೋಡಬೇಕು. ಮತ್ತು ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡಿಗ ಇದ್ದಾರೆ. ಇಶಾಂತ್ ಶರ್ಮಾ ಇದಕ್ಕೆ ಮುಂಚೆ ಡೆಲ್ಲಿ ಪರವಾಗಿದ್ದರು, ಈಗ GTಗೆ ಬಂದಿದ್ದಾರೆ. ನಮ್ಮ ವಿರಾಟ್ ಇದ್ದಾರಲ್ಲ, ವಿರಾಟ್ ಅವರು ಇಬ್ಬರು ಚಡ್ಡಿ ದೋಸ್ತುಗಳು, ಗೊತ್ತಲ್ಲ. ವಿರಾಟ್ ಮತ್ತು ಇಶಾಂತ್ ಇಬ್ಬರು ಕೂಡ ಒಂದೇ ಇದರಲ್ಲಿ ಆಪೋನೆಂಟಲ್ಲಿ ಆಡ್ತಾ ಇದ್ದರೆ ಒಂಥರ ಲಾಸ್ಟ್ ಟೈಮು ಒಳ್ಳೆ ಕಾಮಿಡಿ ಇರುತ್ತೆ ಇಬ್ಬರಿಂದ. ಮತ್ತು ವಾಷಿಂಗ್ಟನ್ ಸುಂದರ್ ಈ ವ್ಯಕ್ತಿ ಏನಪ್ಪ, ಈ ವ್ಯಕ್ತಿ RCBಲೂ ಇದ್ದರು, ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ತೋರಿಸಿಲ್ಲ. ಇರಲಿ, ಈ ಥರ ಇದೆ. ಟೋಟಲಿ ಹೇಳೋದಾದರೆ ಇವತ್ತು RCB ವಿನ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಮತ್ತು ನೀವು ಕೂಡ RCBಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗ್ರಪ್ಪ. ನನ್ನ ಚಾನಲ್ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.